ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರು ಹುದ್ದೆಗಳನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ತಿಂಗಳಿಗೆ 65,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ನ ತಗೊಂಡ್ಬಂದಿದ್ದೀವಿ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. IISE ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 3 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಸೀನಿಯರ್ ಎಡಿಟೋರಿಯಲ್ ಅಸಿಸ್ಟೆಂಟ್ ಹುದ್ದೆ ಇದಾಗಿರುತ್ತೆ. ಇದಕ್ಕೆ ತಿಂಗಳಿಗೆ 60,000 ರೂಪಾಯಿಂದ 65,000 ರೂಪಾಯಿ ತನಕ ಸ್ಯಾಲರಿಯನ್ನ ಇಟ್ಟಿದ್ದಾರೆ. ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 50 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. 5 ಜೂನ್ 2025ಕ್ಕೆ ನಿಮಗೆ 18 ವರ್ಷ ಆಗಿರ್ಬೇಕಾಗುತ್ತೆ. ಅಂಥವ್ರು ಮಾತ್ರ ಅರ್ಜಿಯನ್ನ ಹಾಕೋದಕ್ಕಾಗುತ್ತೆ. ಅದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಅಪ್ಲಿಕೇಶನ್ ಫೀ ವಿವರ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ನೆಕ್ಸ್ಟ್, ಸೆಲೆಕ್ಷನ್ ಪ್ರೋಸೆಸ್ ವಿವರ ಏನಿದೆ ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಮ ಅಪ್ಲಿಕೇಶನ್ನ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನ ಇಂಟರ್ವ್ಯೂಗೆ ಕರೀತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ ಆಗಿದೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಅಥವಾ ಯಾವುದೇ ರೀತಿಯ ಪರೀಕ್ಷೆ ಕೂಡ ಇರೋದಿಲ್ಲ. ಇದೊಂದು ಒಳ್ಳೆಯ ವಿಷಯ. ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್, ನಿಮಗೆ ಹೇಗೆ ಅರ್ಜಿಯನ್ನ ಹಾಕೋಬೇಕು ಅನ್ನೋದರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಲವಾರು ಜನರಿಗೆ ಈ ವಿಡಿಯೋನ ತಲುಪೋ ಥರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನೆಲ್ನ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ಯಾವ ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ನೋಡ್ಕೊಳ್ಳಿ. ಮೊದಲನೆಯ ಸ್ಟೆಪ್ಪು ಅಫಿಷಿಯಲ್ ನೋಟಿಫಿಕೇಶನ್ PDF ಸಂಪೂರ್ಣವಾಗಿ ಓದ್ಕೊಳ್ಳೋದು. ಏನಕ್ಕೆ ಅಂತ ಹೇಳಿದ್ರೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಎಲ್ಲ ತಿಳ್ಕೊಂಡ ನಂತರನೇ ನೀವು ಅರ್ಜಿಯನ್ನ ಹಾಕೋಬೇಕು. ಅದಕ್ಕೋಸ್ಕರ ಇದು ಓದ್ಕೊಳ್ಳೋದು ಅತಿ ಮುಖ್ಯ. ಇದು ಏನೋ ಓದ್ಕೊಳ್ಳಿ ಅಂತ ಹೇಳಿದ್ರಿ, ಆದರೆ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ಸೆಕೆಂಡ್ ಸ್ಟೆಪ್ಸ್ನ ತೋರಿಸ್ತಾ ಇದ್ದೀನಿ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಆನ್ಲೈನ್ ಅರ್ಜಿಯಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ ಇದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೇನಾದರೂ ಜಾಬ್ ಸಿಕ್ಕಿದ್ರೆ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಓಕೆನಾ. ನೆಕ್ಸ್ಟು ನೀವು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೋಬೇಕು. ಯಾವುದು ಅಂತ ಕೇಳ್ತಾ ಇದ್ದೀರಾ? ID ಪ್ರೂಫ್ಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಈ ಥರ ಫೋಟೋ ಇರುವಂತಹ ID ಪ್ರೂಫ್ನ ರೆಡಿ ಇಟ್ಕೊಳ್ಳಿ. ಏಜ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡಿರಿ. ನೆಕ್ಸ್ಟು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಎಲ್ಲ ಇಟ್ಕೊಂಡಿರಿ. ರೆಸ್ಯೂಮೆ ಇಟ್ಕೊಂಡಿರಿ. ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ಕೇಳೋದಿಲ್ಲ, ಬಟ್ ಸೇಫ್ಟಿಗೆ ಇಟ್ಕೊಂಡಿರಿ. ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತೆಗೆದಿಟ್ಕೊಳ್ಳಿ. ಅಪ್ಲಿಕೇಶನ್ ಏನೋ ಆನ್ಲೈನ್ ಹಾಕ್ಕೋಬೇಕು ಅಂತ ಹೇಳಿದೆ, ಅದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟು ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಏನೋ ಹೇಳ್ತೆ, ಆದರೆ ನೀವು ಪ್ರಿಂಟ್ಔಟ್ ತೊಗೊಂಡಿಟ್ಕೊಂಡ್ರೆ ಉಪಯೋಗ ಇಲ್ಲ. ನೀವೆಲ್ಲದ್ರದ್ದು ಸ್ಕ್ಯಾನರ್ಡ್ ಕಾಪೀಸ್ ಇಟ್ಕೋಬೇಕಾಗತ್ತೆ. ಅಥವಾ ನೀವು ಮೊಬೈಲ್ನಲ್ಲಿ ಅರ್ಜಿಯನ್ನು ಹಾಕ್ತೀರಾ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ದು ಫೋಟೋ ತೊಗೊಂಡು ಇಟ್ಕೊಳ್ಳಿ. ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಂಡಿರಿ. ಅರ್ಜಿಯಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಿದ ನಂತರ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತೀರಲ್ಲ, ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರ್ ಈ ಥರ ಏನಾದರೂ ಬಂದರೆ ಅದನ್ನು ಬರೆದು ಇಟ್ಕೊಳ್ಳಿ ಅಥವಾ ಫೋಟೋ ತೊಗೊಂಡು ಇಟ್ಕೊಳ್ಳಿ. ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಅದು ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ನೋಡೋದಾದ್ರೆ 15 ಮೇ 2025, ಕೊನೆಯ ದಿನಾಂಕ 5 ಜೂನ್ 2025. ಅಷ್ಟರ ಒಳಗಡೆ ಅರ್ಜಿಯನ್ನು ಹಾಕೊಳ್ಳಿ. ಕೊನೆಯ ದಿನಾಂಕ ತುಂಬ ಜನ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಸರ್ವರ್ ಕ್ರ್ಯಾಶ್ ಆಗ್ಬೋದು, ಅದಕ್ಕೋಸ್ಕರ.
ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಗ್ಗೆ ಆವಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದ್ನಲ್ಲ, ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲಿ ಸಿಗುತ್ತೆ ಇದು ಲಿಂಕ್ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಲ್ಲ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಚಾನಲ್ಗೆ ಹೋದ್ರೆ ನೀವು ಅಪ್ಲಿಕೇಶನ್ ಲಿಂಕ್ನ ಪಡ್ಕೋಬಹುದು. ಪ್ರತಿಯೊಂದು ಜಾಬ್ ಅಪ್ಲಿಕೇಶನ್ ಲಿಂಕ್ ವಾಟ್ಸ್ಆಪ್ನಲ್ಲೇ ಇರುತ್ತೆ. ಸೊ ವಾಟ್ಸ್ಆಪ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. iisc.ac.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಗೂಗಲ್ನಲ್ಲಿ ವೆಬ್ಸೈಟ್ನ ಸರ್ಚ್ ಮಾಡಿ ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ಎಲ್ಲ ತಗೋಬಹುದು. ನೆಕ್ಸ್ಟ್ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಏನು ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಏನು ಅಪ್ಲೋಡ್ ಮಾಡ್ತಿರಲ್ಲ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ 5 MB ಕಮ್ಮಿ ಇರಬೇಕಾಗುತ್ತೆ. ಗೊತ್ತಾಯ್ತಲ್ವಾ? 5 MB ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ. ಕ್ಯಾನ್ ಕಂಪ್ರೆಸ್ ಮಾಡಿ ಅಥವಾ ಗೂಗಲ್ ಡ್ರೈವ್ನಲ್ಲಿ ಲಿಂಕ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಮತ್ತೆ ಆಫ್ಟರ್ ಎನೇಬಲಿಂಗ್ ದ ಆಕ್ಸೆಸ್ ಆಫ್ ದ ಡಾಕ್ಯುಮೆಂಟ್ಸ್ ಟು ಇಮೇಲ್ ID, ಅಂದರೆ ನೀವು ಗೂಗಲ್ ಡ್ರೈವ್ನಲ್ಲೇನೋ ಅಟ್ಯಾಚ್ ಮಾಡಿ ಅದರ ಲಿಂಕ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಕ್ಸೆಸ್ ಕೊಡಬೇಕಾಗತ್ತೆ. ಎಡಿಟ್ ಮತ್ತು ನೀವು ಗೂಗಲ್ ಡ್ರೈವಿಂದ ಅಟ್ಯಾಚ್ ಮಾಡ್ತಿರಲ್ಲ, ಅಲ್ಲಿ ಕೇಳತ್ತೆ ಒಂದ್ಸಲ ಆಕ್ಸೆಸ್ ಎಡಿಟ್ ಆಪ್ಷನ್ ಅಂತ ಹೇಳಿ, ಅದನ್ನು ಕೊಡಬೇಕಾಗತ್ತೆ ಈ ಇಮೇಲ್ IDಗಳಿಗೆ. ಓಕೆನಾ? ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ವಿವರನ ತಿಳಿಸ್ಕೊಡ್ತಾ ಇದ್ದೀನಿ. MS ಆಗಿರಬೇಕಾಗುತ್ತೆ, MBA ಅಥವಾ PGDM ಅಥವಾ PhD ಆಗಿರಬೇಕು, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.